ಇನ್ನು ಪ್ರಜ್ವಲ್ ಎಲ್ಲಿದ್ದರೂ ವಾಪಸ್ ಬಾ, ಪ್ರಜ್ವಲ್ಗೆ ಕೈ ಮುಗಿದು ಕೇಳಿದ್ದಾರೆ ಕುಮಾರಸ್ವಾಮಿ. ಅಂತ ಈ ಕಳ್ಳ ಪೊಲೀಸ್ ಆಟ ಆಡೋದಕ್ಕಾಗತ್ತೆ? ದೇವೇಗೌಡರ ಮೇಲೆ ಗೌರವ ಇದ್ರೆ ಕೂಡಲೇ ಬಂದು ವಿಚಾರಣೆಯನ್ನ ಎದುರಿಸು. ದೇವೇಗೌಡರಿಗೆ ಮನವಿ ಮಾಡಿ ಅಂತ ಕೂಡ ಹೇಳಿದ್ದೆ, ಆದರೆ ಅವರ ಪರವಾಗಿ ನಾನೇ ಮನವಿಯನ್ನ ಮಾಡ್ತಾ ಇದ್ದೀನಿ ಅಂತ ಕೈ ಮುಗಿದಿದ್ದಾರೆ. ಎಲ್ಲೇ ಇದ್ದರೂ ವಾಪಸ್ ಬಂದು ತನಿಖೆಯನ್ನ ಎದುರಿಸು. ಎಷ್ಟು ದಿನ ಅಂತ ಈ ರೀತಿ ತಲೆ ತಪ್ಪಿಸ್ಕೊಂಡಿರಕ್ಕಾಗತ್ತೆ? ಆಗಲ್ಲ, ನಿಜ ಕೂಡ ಅದು ಹೌದು. ಪ್ರಜ್ವಲ್ಗೆ ಕೈ ಮುಗಿದು ಮನವಿಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ಅಂದರೆ ಇವತ್ತು ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿದ್ರು JP ಭವನದಲ್ಲಿ. ಆ ಸಂದರ್ಭದಲ್ಲಿ ಪ್ರಜ್ವಲ್ಗೆ ಕೈ ಮುಗಿದು ಕೇಳಿದ್ದಾರೆ ಕುಮಾರಸ್ವಾಮಿ. ಅವರು ಯಾವುದೇ ದೇಶದಲ್ಲಿರಲಿ ಈ ಮನವಿ ಅವರಿಗೆ ತಲುಪುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲೇ ಇದ್ದರೂ ಬಂದು ತನಿಖೆಯನ್ನು ಎದುರಿಸು. ದೇವೇಗೌಡರ ಮೇಲೆ ಗೌರವ ಇದ್ದರೆ ಖಂಡಿತವಾಗಿ 24 ಗಂಟೆ ಒಳಗಡೆನೋ 48 ಗಂಟೆ ಒಳಗಡೆನೋ ಇಮಿಡಿಯೇಟ್ ಆಗಿ ಬಾ, ಆತ ಎಲ್ಲಿದ್ದಾನೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ, ನಾನು ಇಲ್ಲಿಂದಲೇ ಕರೆ ಕೊಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇವತ್ತು ಹೇಳಿದ್ದಾರೆ. ದೇವೇಗೌಡರಿಗೆ ಮನವಿ ಮಾಡಿ ಅಂತ ನಾನು ಹೇಳಿದ್ದೆ, ಆದರೆ ಅವರ ಪರವಾಗಿ ಈಗ ನಾನೇ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲಿದ್ದರೂ ಕೂಡ ಬಂದು ಪ್ರಜ್ವಲ್ ತನಿಖೆಯನ್ನು ವಿಚಾರಣೆಯನ್ನು ಎದುರಿಸು. ಯಾಕೆಂದರೆ ಈಗ ಆಗಿರುವಂತಹ ತಪ್ಪುಗಳು ಅಥವಾ ಮಾಡಿರ್ತಕ್ಕಂಥ ಆರೋಪಗಳು ಅದನ್ನು ತೆಗೆದುಹಾಕೋಕ್ಕಾಗಲ್ಲ. ಕಾನೂನಾತ್ಮಕವಾಗಿ ಇದೆಲ್ಲವನ್ನು ಬಗೆಹರಿಸ್ಕೋಬೇಕು. ಈಗ ರೇವಣ್ಣ ಅವ್ರಿಗೆ ನೋಡಿ, ಅವ್ರ ಮೇಲೂ 2 ಆರೋಪಗಳು ಬಂತು. 2 ಆರೋಪಗಳನ್ನು ಎದುರಿಸಿ ಜಾಮೀನು ಪಡ್ಕೊಂಡ್ರು. ಸದ್ಯಕ್ಕೆ ಅವರು ಜೈಲಿಗೆ ಹೋಗ್ತಕ್ಕಂಥ ಯಾವ ಸಾಧ್ಯತೆಗಳು ಕೂಡ ಇಲ್ಲ. ಕಾನೂನಾತ್ಮಕವಾಗಿ ಮುಂದೆ ಕೇಸ್ ಹೇಗೆ ನಡಿಬೇಕು ಅದು ನಡೆಯುತ್ತೆ. ಅದೇ ರೀತಿಯಲ್ಲಿ ಬಂದು SIT ಮುಂದೆ ಸರೆಂಡರ್ ಆಗಿ ಇರೋ ವಿಚಾರಗಳನ್ನ ಹೇಳಿ ಆಮೇಲೆ ನೋಡೋಣ ಕಾನೂನು ಏನು ಕ್ರಮ ಕೈಗೊಳ್ಳುತ್ತೆ ಅಂತ. ತಪ್ಪು ಮಾಡಿರ್ತಕ್ಕಂಥದ್ದು ರುಜುವಾತಾದರೆ ಕೆಲ ದಿನಗಳ ಕಾಲ ಜೈಲನ್ನು ಅನುಭವಿಸಲೇಬೇಕಾಗತ್ತೆ. ತಪ್ಪು ಮಾಡಿಲ್ಲ ಅನ್ನೋದಾದರೆ ಧೈರ್ಯವಾಗಿ ಜಾಮೀನನ್ನು ನ್ಯಾಯಾಲಯದಿಂದ ಪಡ್ಕೋಬಹುದು. ಹಾಗಾಗಿ ಎಲ್ಲಿದ್ದರೂ ಕೂಡ ದಯವಿಟ್ಟು ವಾಪಸ್ ಬಾ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪ್ರಶ್ನೆ ಕೇಳ್ತಾ ಇದೆ, ಮೈತ್ರಿ ಪಕ್ಷವಾಗಿರ್ತಕ್ಕಂಥ BJP ಕೂಡ ಕೇಳ್ತಾ ಇದೆ. ನೋಡಿ, ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋದ್ರೆ ಆಗಲ್ಲ. ಮೊದಲು ಪ್ರಜ್ವಲ್ನನ್ನು ಕರೆಸಿ ಅಂತ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಈ ಮನವಿಯನ್ನು ಮಾಡ್ತಾ ಇದ್ರು. ಮೊದಲು ಕರೆಸ್ಬಿಟ್ಟು SIT ಮುಂದೆ ಸರೆಂಡರ್ ಮಾಡಿಸಿ ಮುಂದಿನ ವಿಚಾರಣೆ ಏನಿದೆ ಅದನ್ನು ಎದುರಿಸೋದಕ್ಕೆ ಹೇಳಿ ಅಂತ. ಹಾಗಾಗಿ ಈಗ ಪ್ರಜ್ವಲ್ಗೆ ಕರೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು, ಎಲ್ಲೇ ಇದ್ದರೂ ವಾಪಸ್ ಬಾ ಅಂತ. ಕುಮಾರಸ್ವಾಮಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ನನ್ನ ಫೋನ್ ಟ್ಯಾಪ್ ಆಗ್ತಾ ಇದೆ, ಹಾಗೇನೆ ರೇವಣ್ಣ ಅವರ ಫೋನ್ ಕೂಡ ಟ್ಯಾಪ್ ಆಗ್ತಾ ಇದೆ. ನಮ್ಮ ಕುಟುಂಬದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ ಈ ಪ್ರಕರಣವನ್ನ ದಾಖಲಿಸಿದ್ದಾರೆ. ಯಾರ ಮೇಲೆ ಮಾಡಿದ್ದಾರೆ ಅಂತಕ್ಕಂಥದ್ದಿಲ್ಲ. ಒಟ್ಟಿನಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಫೋನ್, ರೇವಣ್ಣ ಫೋನ್ ಟ್ಯಾಪ್ ಆಗ್ತಾ ಇದೆ, ನನ್ನ ಸುತ್ತಮುತ್ತಲಿನ 40 ಜನರ ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಗಂಭೀರವಾದ ಆರೋಪ ಇದು. ನಮ್ಮ ಕುಟುಂಬದ ವರ್ಚಸ್ಸನ್ನು ಹಾಳು ಮಾಡಬೇಕು ಅಂತಲೇ ಈ ಪ್ರಕರಣವನ್ನು ದಾಖಲು ಮಾಡಿರೋದು. ನನ್ನ ಫೋನ್ ಟ್ಯಾಪ್ ಆಗ್ತಾ ಇದೆ. ಫೋನ್ ಟ್ಯಾಪಿಂಗ್ ಆರೋಪ ಹೊಸದೇನೂ ಅಲ್ಲ, ಆದರೂ ಈಗ ಅವ್ರು ಹೇಳ್ತಾ ಇರೋದು ನಂದು, ರೇವಣ್ಣದು, ನನ್ನ ಸುತ್ತಮುತ್ತ ಇರತಕ್ಕಂಥ 40 ಜನರ ಫೋನನ್ನು ಟ್ಯಾಪ್ ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಗಂಭೀರವಾದ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ, ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ ನೋಡೋಣ. ಬಟ್ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಅವರು ಮಾಡಿರ್ತಕ್ಕಂಥ ಆರೋಪ, ನನ್ನ ಫೋನನ್ನು ಟ್ಯಾಪ್ ಮಾಡ್ತಾ ಇದ್ದಾರೆ, ನಂದು, ರೇವಣ್ಣಂದು, ನನ್ನ ಸುತ್ತಮುತ್ತ ಇರತಕ್ಕಂಥ 40 ಜನರದ್ದು, ಎಲ್ಲರದ್ದು ಆಗ್ತಾ ಇದೆ, ಸರ್ಕಾರದ ವತಿಯಿಂದಲೇ ಆಗ್ತಾ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಇವತ್ತು ಮಾಡಿರ್ತಕ್ಕಂಥದ್ದು. ನನ್ನ ಇಡೀ ಕುಟುಂಬದ ಫೋನ್ ಟ್ಯಾಪ್ ಆಗ್ತಿದೆ, ಸರ್ಕಾರ ಯಾರ ಫೋನನ್ನು ಕೂಡ ಬಿಟ್ಟಿಲ್ಲ, ಎಲ್ಲರ ಫೋನನ್ನು ಕೂಡ ಟ್ಯಾಪ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಹಾಕಿರ್ತಕ್ಕಂಥ ಹೊಸ ಬಾಂಬ್ ಇದು. ನನ್ನ ಫೋನ್ ಟ್ಯಾಪ್ ಆಗ್ತಾ ಇದೆ, ನಮ್ಮ ಇಡೀ ಕುಟುಂಬದ ಫೋನ್ ಟ್ಯಾಪ್ ಆಗ್ತಾ ಇದೆ, ನನ್ನ ಸುತ್ತಮುತ್ತ ಇರ್ತಕ್ಕಂಥವರ ಫೋನ್ ಟ್ಯಾಪ್ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ಸರ್ಕಾರ ಬೇಕು ಅಂತಾನೆ ಮಾಡ್ತಾ ಇದೆ. ಅಂದರೆ ದೇವರಾಜೇಗೌಡರ ಆಡಿಯೋ ಬಂತಲ್ಲ, ಕುಮಾರಸ್ವಾಮಿ ವರ್ಚಸ್ ಹಾಳು ಮಾಡೋದಕ್ಕೆ ಈ ಎಲ್ಲ ಪ್ರಯತ್ನ ಅಂತ. ಸೊ ಆ ವಿಚಾರವನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಹಾಕಿರ್ತಕ್ಕಂಥ ದೊಡ್ಡ ಬಾಂಬ್ ಇದು. ಸರ್ಕಾರದ ಮೇಲೆ ಅನುಮಾನ ಮೂಡುವಂತೆ ಮಾತನಾಡಿದ್ದಾರೆ. ಹಾಗಾದರೆ ಸರ್ಕಾರ ವ್ಯವಸ್ಥಿತವಾಗಿ ದೇವರಾಜೇಗೌಡರ ಆಡಿಯೋದಲ್ಲಿರೋ ರೀತಿಯಲ್ಲಿ
ದೇವೇಗೌಡರ ಕುಟುಂಬವನ್ನು ಅಥವಾ JDS ಅನ್ನು ನಿರ್ನಾಮ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೆ ಅನ್ನೋದು ಅವರ ಆರೋಪ. ಇಲ್ಲ, ಅವ್ರಿಗೂ ಗೊತ್ತಿಲ್ಲ. ಅವರು ಒಳ್ಳೆಯ ಸಿಂಪದಲ್ಲಿ ಇದ್ದಾಗಲೇ ನಾವು ಗಮನಿಸಿದ್ದು, ಪತ್ರಿಕೆಯಲ್ಲೂ ನಾನು ಗಮನಿಸಿದ್ದೇನೆ. 26ನೇ ತಾರೀಕು ಸಾಯಂಕಾಲನೇ ಅವನು ಯಾರಿಗೂ ಕೇಳದೆ ಹೋಗಿದ್ದಾನೆ. ಅದು ಯಾರು ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೋ ಏನೋ ನಮಗಂತೂ ಗೊತ್ತಿಲ್ಲ. ಅವನೇನೋ ಕೇಳ್ಕೊಂಡಿದ್ದಾನಲ್ಲಿ. ಒಂದು ವಾರ ಟೈಮ್ ಕೊಟ್ಟರೆ ಬಂದು ವಾಪಸ್ ನಾನು SIT ತನಿಖೆ ಹಾಜರಾಗ್ತೀನಿ ಅಂತ ಅವ್ರು ನಕಾರ ಮಾಡೋದು. ಅದ್ರ ಜೊತೆ ಒಂದು ರೇಪ್ ಅಂತ ಹೇಳಿ ಮತ್ತಿನ್ನೊಂದು ಆ ಒಂದು ಕ್ಲಾಸಲ್ಲಿ ಇದನ್ನು ಹಾಕೊಂಡವ್ರೆ, ಇದನ್ನು ಅಡಿಷನಲ್ ಸೆಕ್ಷನ್ ಹಾಕೊಂಡವ್ರೆ ಅಂತೇಳಿ ಅಲ್ಲೇ ಬರ್ಕೊಂಡಿದ್ದೀರಿ. ಇದೆಲ್ಲ ಆದಮೇಲೆ ಬಹುಶಃ ಅವ್ನಿಗೆ ಯಾರೋ ಹೇಳಿರಬೇಕು. ನಿಮಿಷ ತಪ್ಪಿದೆಯೋ ತಪ್ಪಿಲ್ವೋ ನಾನು ಸರ್ಟಿಫಿಕೇಟ್ಸ್ ಕೊಡೋವಲ್ಲ. ಇಲ್ಲಿ ಪ್ರಶ್ನೆ, ಮೊದಲು ಅವ್ರು ಹಾಕೊಂಡಂಥ ಸೆಕ್ಷನ್ನು, 2ನೇ ಸೆಕ್ಷನ್ನು ಇಲ್ಲೇ ಬರ್ಕೊಂಡು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲಿ ಬಂದಿರೋದು. 2ನೇ ಸೆಕ್ಷನ್ನಲ್ಲಿ ರೇಪ್ ಅಂತಕ್ಕಂಥದ್ದನ್ನು ಅಡಿಷನ್ ಮಾಡ್ಕೊಂಡ್ರು ಸೆಕ್ಷನ್ ಅಂತೇಳಿ ಬರ್ಕೊಂಡಿದ್ದಾರೆ. ಅದು ಮಾಡ್ಕೊಂಡ್ರು. ಇವನು ಒಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದ ಅಂತಲೂ ಅದು ಪತ್ರಿಕೆಯಲ್ಲಿದೆ. ಒಂದು ವಾರ ಟೈಮ್ ಕೊಟ್ಟಿದ್ರೆ ಬಹುಶಃ ಬರ್ತಿದ್ದೇನೋ. ರೇಪ್ ಅಂತಕ್ಕಂಥದ್ದು ಇನ್ನೊಂದು ಅಡಿಷನ್ ಸೆಕ್ಷನ್ ಹಾಕೊಂಡಿದ್ರಿಂದ ಅವನ್ನೆಲ್ಲ ಅವ್ರು ವಕೀಲರು ಯಾರೋ ಹೇಳಿರಬೇಕು, ಈ ಸದ್ಯಕ್ಕೆ ಬರಬೇಡ, ಬೇಲ್ ತಗೊಳ್ಳೋರಿಗೆ ಅಂತ. ಯಾರು ಇವೆಲ್ಲ ಹಲವಾರು ರೀತಿಯಲ್ಲಿ ಕೆಲವರು ಅಡ್ವೈಸ್ ಮಾಡ್ತಾರೆ. ಅದರಿಂದ ಇವತ್ತು ನಾನೇ ನನ್ನೇ ನಮ್ಮ ತಂದೆ ರಾತ್ರಿ ರಿಕ್ವೆಸ್ಟ್ ಮಾಡಿದೆ, ನಾಳೆ ನಾಡಿದ್ದು ದಯವಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಹೇಳಿಬಿಡಿ. ನಾನು ಇವೆಲ್ಲ ನಡೀತಿರೋದು ನೋಡಿ ನಾನೇ ಇವತ್ತು ಓಪನ್ ಆಗಿ ಹೇಳಿದ್ದೇನೆ. ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ, ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ, ತನಿಖೆಗೆ ಸಹಕಾರ ಕೊಡು. ಮಾಡ್ತೀವಿ, ಮಾಡಲೇಬೇಕಲ್ಲ. ನನ್ನ ಅಭಿಪ್ರಾಯದಲ್ಲಿ ಇದನ್ನು ತಾರ್ಕಿಕ ಎಂಡಿಗೆ ತಗೊಂಡೋಗ್ಬೇಕು. ಹಿಟ್ ಆ್ಯಂಡ್ ರನ್ ಅಂತಾರಲ್ಲ, ನೋಡೋಣ ಎಲ್ಲಿಗೂ. DK ಶಿವಕುಮಾರ್ ಇಂಥದ್ದು ದೇವದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತಾರಲ್ಲ, ಅವ್ರ ಮಾತುಗಳಿಗೆ ಗೌರವ ಸಿಗ್ತದೆ. ಅವ್ರ ಮಾತನ್ನು ನಂಬ್ತೀರ? ಥ್ಯಾಂಕ್ ಯು ಬ್ರದರ್. ಎರಡನೇ ಸೆಕ್ಷನ್ನು ಇಲ್ಲೇ ಬರ್ಕೊಂಡು ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ, ಪಾಪ ದುಡ್ಡಿರೋರಿಗೆ ಏನಾದರೂ ಮಾಡ್ಕೋತಾರೆ. ಅದು ನನ್ನ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು, ಅವ್ರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತು ಮುಂದೆ ಮಾತನಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವಿಲ್ಲಿ ಇವರಿಗೆ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗಿರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ? ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಗಾರದೆ ಇವತ್ತು ನಾನೇ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ಅವ್ರಿಗೇನು